ಹುಟ್ಟಿನಿಂದ 5 ವರ್ಷದೊಳಗಿನ ಮಕ್ಕಳು ಪಲ್ಸ್ ಪೋಲಿಯೋ ಲಸಿಕೆ ವಂಚಿತರಾಗದಂತೆ ಅಧಿಕಾರಿಗಳು ಕಡ್ಡಾಯವಾಗಿ ಮಕ್ಕಳಿಗೆ ಲಸಿಕೆ ಹಾಕಿಸಲು ಕ್ರಮ ವಹಿಸಲಾಗಿದೆ ಎಂದು ಡಿಎಚ್ಒ ಡಾಕ್ಟರ್ ರತಿಕಾಂತ ಸ್ವಾಮಿ ತಿಳಿಸಿದರು. ಕಲಬುರಗಿಯ ತಮ್ಮ ಕಚೇರಿಯಲ್ಲಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ತಾಲೂಕುಗಳಲ್ಲಿ ಟಾಸ್ಕ್ ಫೋರ್ಸ್ ಸಭೆಗಳನ್ನು ಅಧಿಕಾರಿಗಳು ಮಾಡಿದ್ದಾರೆ. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸಿಬ್ಬಂದಿ ವರ್ಗದವರಿಗೆ ಸೂಚನೆ ನೀಡಲಾಗಿದೆ. 100ರಷ್ಟು ಗುರಿ ಸಾಧಿಸುವ ಗುರಿ ಹೊಂದಲಾಗಿದೆ. 2024ರ ಮಾರ್ಚ್ 3ರಂದು ಭಾನುವಾರದಂದು ಪೋಲಿಯೋ ಬೂತ್ ಮುಖಾಂತರ ಹುಟ್ಟಿನಿಂದ 5 ವರ್ಷದ ಮಕ್ಕಳಿಗೆ ಬಾಯಿಯ ಮೂಲಕ 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ ಎಂದರು. ಉಳಿದ 3 ದಿನಗಳಲ್ಲಿ ಆರೋಗ್ಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಲಸಿಕೆಯನ್ನು ನೀಡಲಾಗುವುದು ಎಂದರು. ಈ ಪೋಲಿಯೋ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಗುರಿ 3,41,961 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ. ಮನೆಗಳು 5,72,864 ಭೇಟಿ ನೀಡುವ ಗುರಿ ಹೊಂದಿದೆ. ಪೋಲಿಯೋ ಬೂತ್ಗಳು 1,517, 135 ಸಂಚಾರಿ ತಂಡಗಳು 32. ಈ ಕಾರ್ಯಕ್ರಮದಲ್ಲಿ ಒಟ್ಟು 330 ಪೋಲಿಯೋ ಕಾರ್ಯಕ್ರಮದ ಮೇಲ್ವಿಚಾರಕರು ಹಾಗೂ 3,368 ಲಸಿಕೆ ನೀಡುವ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ತಮಗೆಲ್ಲ ಗೊತ್ತಿದ್ದ ಹಾಗೆ ಇದೇ 3 ಮಾರ್ಚ್ಲಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಆರಂಭವಾಗ್ತದೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಈ ಮೊದಲು ಕೂಡ ಭಾಳಷ್ಟು ಸಲ ತಾವೆಲ್ಲ ನೋಡಿದ್ವಿ. ಸೊ ಈಗ ಈ 2024ರ ಒಂದು ಸುತ್ತಿನ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ 0 to 5 years ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ನಾವು ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕ್ತೀವಿ. ಇವತ್ತು ನಮ್ಮ ರುಟೀನ್ ಇನ್ವೆಸ್ಟಿಗೇಷನ್ನಲ್ಲಿ ಪಲ್ಸ್ ಪೋಲಿಯೋ ಡ್ರಾಪ್ಸ್ ತೊಗೊಂಡಿದ್ದು ಅಂದರೂ ಕೂಡ ನಾವು ಇದು ಪಲ್ಸ್ ಪೋಲಿಯೋ ಡ್ರಾಪ್ಸ್ ತೊಗೊಂಡು ಮ್ಯಾಂಡೇಟ್ರಿ ಆಗಿರ್ತದೆ. ಅದರಂತೆ ನಾವು ಕೂಡ ಒಂದು ಕ್ರಿಯಾ ಯೋಜನೆ ಮಾಡ್ಕೊಂಡಿದ್ದೀವಿ. ಆ ಕ್ರಿಯಾ ಯೋಜನೆಯಲ್ಲಿ ನಾವು ಒಟ್ಟು 5 ವರ್ಷದ ಮಕ್ಕಳ ಸಂಖ್ಯೆಯನ್ನು ಎಸ್ಟಿಮೇಷನ್ ಮಾಡಿದ್ದೀವಿ. ಅದರಲ್ಲಿ 3,41,961 ಮಕ್ಕಳು ನಮ್ಮದು ಪಲ್ಸ್ ಪೋಲಿಯೋ ಅರ್ಹ ಮಕ್ಕಳಿದ್ದಾರೆ. ನಾವು ಒಟ್ಟು 1,517 ಲಸಿಕಾ ಕೇಂದ್ರಗಳನ್ನು ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಟ್ರಾನ್ಸಿಟ್ ಪಾಯಿಂಟ್ಗಳಂತ ಮಾಡಿದ್ವಿ. 135 ಟ್ರಾನ್ಸಿಟ್ ಪಾಯಿಂಟ್ಸ್ಗಳಂತ ಮಾಡ್ಕೊಂಡಿದ್ವಿ. ಆಮೇಲೆ ಸಂಚಾರಿ ತಂಡಗಳಂತ ಕೂಡ ಒಂದು 32 ಸಂಚಾರಿ ತಂಡಗಳು ಮಾಡ್ಕೊಂಡಿದ್ವಿ. ಒಟ್ಟು ತಂಡಗಳು 1,684 ತಂಡಗಳು ಮಾಡ್ಕೊಂಡಿದ್ವಿ. ಮತ್ತು ಅದರಲ್ಲಿ ಸೂಪರ್ವೈಸರ್ಸ್ಗಳು 332 ಸೂಪರ್ವೈಸರ್ಸ್ ಮಾಡಿಕೊಂಡು ನಾವು ಆಮೇಲೆ ಲಸಿಕೆ ಹಾಕಲಿಕ್ಕೂ ಕೂಡ ನಾವು ಒಂದು 3,118 ಲಸಿಕೆ ಹಾಕೋ ಸಂಖ್ಯೆಯನ್ನು ಕೂಡ ನಾವು ಇದು ಮಾಡಿದ್ವಿ. ಅದಲ್ಲದೆ ಇದ್ರ ಜೊತೆಗೆ ನಾವು ಒಂದು 250 ಸ್ವಯಂ ಸೇವಕರ ಸಹಾಯ ಕೂಡ ತಗೊಂಡು ನಾವು ಇದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೀವಿ. ಇದಕ್ಕೆ ನಾವು ಎಲ್ಲ ಸಾರ್ವಜನಿಕರಲ್ಲಿ ನಿವೇದನೆ ಮಾಡ್ಕೊತೀವಿ ಏನಂತಂದರೆ, ಎಲ್ಲ ಮಕ್ಕಳು, ಹುಟ್ಟಿದ ಮಗು ಹಿಡ್ಕೊಂಡು 5 ವರ್ಷದ ಮಕ್ಕಳು, ಎಲ್ಲ ಮಕ್ಕಳು ಅವತ್ತಿನ ದಿವಸ 3ನೇ ತಾರೀಕು ತಮ್ಮ ಸಮೀಪದ ಲಸಿಕಾ ಬೂತಿನಲ್ಲಿ, ಪಲ್ಸ್ ಪೋಲಿಯೋ ಬೂತ್ನಲ್ಲಿ ಬಂದು ಲಸಿಕೆಯನ್ನು ಹಾಕ್ಕೊಂಡು ಹೋಗಬೇಕು. ರುಟೀನ್ ಇಮ್ಯುನೇಷನ್ ತೊಗೊಂಡ್ರು ಕೂಡ ಇದು ತೊಗೊಂಡು ಹೋಗಬೇಕು. ಇದು ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ, ನಿಮಗೆಲ್ಲ ಮೊದಲಿಂದೆಲ್ಲ ಮಾಡ್ಕೊತಾ ಬಂದಿದ್ದೀವಿ. ಸೊ ಅದು ಕಡೆದು ಇದೊಂದು ಸಕ್ಸಸ್ ಮಾಡಿದೆ ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.